ದಾಂಡೇಲಿ ನೂತನ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಉದ್ಘಾಟಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ದಾಂಡೇಲಿ ತಾಲೂಕಿನಲ್ಲಿ ಮೋಟಾರು ವಾಹನ ತರಬೇತಿ ಹಾಗೂ ಸ್ವಯಂ ಚಾಲಿತ ಟ್ರ್ಯಾಕ್ ಹೊಂದಿರುವ ಎರಡನೆಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಇದಾಗಿದ್ದು, ಜಿಲ್ಲೆಯ ಮೋಟಾರು ಚಾಲನಾ ಪರವಾನಗಿಗಾಗಿ ಜಿಲ್ಲಾ ಕೇಂದ್ರವನ್ನು ಅವಲಂಬಿಸಬೇಕಿತ್ತು. ಈ ಕಷ್ಟವನ್ನು ತಪ್ಪಿಸಲು ದಾಂಡೇಲಿಯ ಅಂಬೇವಾಡಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ನಿರ್ಮಾಣವಾಗಿದ್ದು, ತಾಲೂಕಿನ ಜನತೆಗೆ ಅನುಕೂಲವಾಗುತ್ತದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಶುಕ್ರವಾರ ಅಂಬೇವಾಡಿಯಲ್ಲಿ ನಿರ್ಮಿಸಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ದಾಂಡೇಲಿಗೆ ಅಗತ್ಯವಿರುವ ನೂತನ ಬಸ್ ನಿಲ್ದಾಣ ನಿರ್ಮಾಣ, ಗ್ರಾಮೀಣ ಭಾಗಕ್ಕೆ ಮಿನಿ ಬಸ್ ಸಂಚಾರ, ದಾಂಡೇಲಿ ಬೆಂಗಳೂರು ಪಲ್ಲಕ್ಕಿ ಬಸ್ ಸಂಚಾರ ಹಲವು ಬೇಡಿಕೆಗಳು ಈ ಭಾಗದ ಜನರಿದ್ದಾಗಿದ್ದು, ಈ ಬೇಡಿಕೆಗಳಿಗೆ ಕ್ರಮ ಕೈಗೊಳ್ಳಲಾಗುವುದು. ಆರ್ಟಿಒ ಇಲಾಖೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಶಾಸಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಮಾತನಾಡಿ, ದಾಂಡೇಲಿ ತಾಲೂಕು ಘೋಷಣೆಯಾದ ನಂತರ ಪ್ರಾದೇಶಿಕ ಸಾರಿಗೆ ಕಚೇರಿಯ ಅವಶ್ಯಕತೆಯನ್ನು ಮನಗಂಡು ತಾಲೂಕಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯನ್ನು ತಂದಿರುವುದಾಗಿ ಹೇಳಿದ ಅವರು, ಮಂಜೂರು ಮಾಡಲಾಗಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಈಗ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು, ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಇಂದಿನ ದಿನಮಾನದಲ್ಲಿ ರಾಜಕೀಯ ಮಾಡುವುದು ಕಷ್ಟವಾಗಿದೆ. ತಾಲೂಕು ಅಭಿವೃದ್ಧಿಗೆ ಹಲವಾರು ತೊಡಕುಗಳು ಇದ್ದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡಿದ್ದೇನೆ ಎಂದರು. ವೇದಿಕೆಯಲ್ಲಿ ಧಾರವಾಡದ ಅಪರ ಸಾರಿಗೆ ಆಯುಕ್ತ ಹಾಲಸ್ವಾಮಿ, ಬೆಂಗಳೂರು ಸಾರಿಗೆ ಆಯುಕ್ತ ಬಿಪಿ ಉಮಾಶಂಕರ್, ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತೆ ಎಂಪಿ ಓಂಕಾರೇಶ್ವರಿ, ದಾಂಡೇಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಕಪ್ಪರದ್, ಹುಬ್ಬಳ್ಳಿಯ ಮುಖ್ಯ ಕಾಮಗಾರಿ ಅಭಿಯಂತರ ದಿವಾಕರ್ ಯರಗು, ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ ಎಂ, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತ ಯೋಗೇಶ್ ಎಎಂ, ನಗರಸಭೆಯ ಅಧ್ಯಕ್ಷ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಜಾಧವ್, ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಂದದ ಹೊನ್ನಿನ ಗಣಿ ರಾಘವ ಮನಸ್ಸು ಜನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇಷದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮಣುದ ವಿದ್ಯಾರಣ್ಯ ಬಸವೇಶ್ವರ ಮಾಧ್ವರ ದಿವ್ಯಾರಣ್ಯ, ರನ್ನ ಶರಕ್ಷರಿ ಪೊನ್ನ ಪಂಪಲ ಕುಲಿಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲ ಪವೈಸರ ನಾಡಿದ ನಾಡೆ, ಡಂಕರ ಜಕನರ ನೆಚ್ಚಿನ ಬೀಡ. ಶ್ರೀಮತಿ ಸುಧಾ ಜಾಧವ್ ಅವರು ಸಿಎಂಸಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಮೇತ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೋಹನ್ ಪ್ರೆಸಿಡೆಂಟ್ ದಾಂಡೇಲಿ ತಾಲೂಕು, ಇವರಿಗೂ ಸಮೇತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಶಿಲ್ಪಾ ಕೋಡೆಯವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಮೇತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಾರಿಗೆ ಇಲಾಖೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಮೇತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಪರ ಸಾರಿಗೆ ಆಯುಕ್ತರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಕೆ.ಟಿ. ಹಾಲಸ್ವಾಮಿ ಅವರು ಅಪರ ಸಾರಿಗೆ ಆಯುಕ್ತರು, ಇವರಿಗೂ ಸಮೇತ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ವೇದಿಕೆ ಮೇಲೆ ಇರುವಂತಹ ಇತರ ಗಣ್ಯಮಾನ್ಯರಿಗೆಲ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಬಳಗದವರು ಬಂದಿದ್ದಾರೆ. ಅವರಿಗೂ ಸಮೇತ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಎಲ್ಲ ನಮ್ಮ ವಿಶೇಷ ಆಹ್ವಾನಿತರೆಲ್ಲ ಈ ಒಂದು ಸ್ಥಳೀಯ ಎಲ್ಲ ಜನಮಾನಸದವ್ರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮ
ದಾಂಡೇಲಿ ಹಳಿಯಾಳ ಜೋಯಿಡ ಜನತೆಯ ಬಹುವರ್ಷಗಳ ಕನಸು ಸಾಕಾರಗೊಳಿಸಿದಂತಹ ಜನಪ್ರಿಯ ಜನನಾಯಕರು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು, ಅದೇ ರೀತಿ ನಾಡು ಕಂಡ ಹೆಮ್ಮೆಯ ರಾಜಕಾರಣಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರ ಅಮೃತ ಹಸ್ತದಿಂದ ಉದ್ಘಾಟನೆ. ನಮ್ಮ ಕ್ಷೇತ್ರದ ನಡೆದಾಡುವ ಸರ್ಕಾರ ಎಂಬ ಗೌರವಕ್ಕೆ, ಪ್ರೀತಿಗೆ, ಅಭಿಮಾನಕ್ಕೆ ಪಾತ್ರರಾಗಿರುವ, ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು CSR ಅನುದಾನವನ್ನ ಕ್ಷೇತ್ರಕ್ಕೆ ತಂದುಕೊಟ್ಟಂತಹ ಕೀರ್ತಿಯನ್ನ ಹೊಂದಿರುವ ಜನಪ್ರಿಯ ಆರ್ ವಿ ದೇಶಪಾಂಡೆಜಿಯವರಿಂದ ಈಗ ಮಾತು. ಎಂಟರ್ಟೈನ್ಮೆಂಟ್ ಇಲಾಖೆಯ ಗೌರವಾನ್ವಿತ ಸಚಿವರಾದಂತಹ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಓಂಕಾರ ಸ್ವಾಮಿ ಜಾಯಿಂಟ್ ಕಮಿಷನರ್ ಟ್ರಾನ್ಸ್ಪೋರ್ಟ್ ಅವರೇ, ಶ್ರೀ ಯೋಗೇಶ್ ಅವರೇ, ಮಲ್ಲಿಕಾರ್ಜುನ್ ಡೆಪ್ಯೂಟಿ ಕಮಿಷನರ್ ಅವರೇ, ಅಲ್ಸ್ವಾಮಿ ಅವರೇ, ಸುಧಾ ಜಾಧವ್ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಮೋಹನ್ ಹಲ್ವಾಯಿ ಅವರೇ, ಕ್ರಿಯಾಶೀಲ MD ಆದಂಥ ಪ್ರಿಯಾಂಕಾ ಅವರೇ, ಶಿಲ್ಪಾ ಅವರೇ, ವೇದಿಕೆ ಮೇಲೆ ಕೂತು ಇತರ ಗಣ್ಯರೇ ಮತ್ತು ತಾಯಂದಿರೇ, ಸ್ನೇಹಿತರೆ ಮತ್ತು ಪತ್ರಕರ್ತ ಸ್ನೇಹಿತರು, ರಾಮಲಿಂಗ ರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವ್ರ ಮುಖ ಸ್ತುತಿ ಅಂತ ನಾನು ಹೇಳಬಾರ್ದು, ಆದರೆ ಮಾತು ಬಹಳ ಕಡಿಮೆ ಮಾತಾಡ್ತಾರೆ. ಆದರೆ ಒಂದು ಕ್ರಿಯಾಶೀಲ ಸಚಿವರು, ಅಭಿವೃದ್ಧಿ ಪರವಾಗಿರುವ ಸಚಿವರು ಮತ್ತು ಇವತ್ತು ಒಂದು ದೊಡ್ಡ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟು, ಎಂಡೋನ್ಮೆಂಟು, ಇವು ಎರಡೂ ಇಲಾಖೆಗಳು ಬಹಳ ಕ್ರಿಯಾಶೀಲವಾಗಿ ನಡೆಸ್ತಾರೆ. KSRTC ಇಲಾಖೆ ನಡೆಸೋದು ಬಹಳ ಕಷ್ಟ. ಪ್ರತಿ ಕ್ಷಣಕ್ಕೆ, ಪ್ರತಿ ದಿನ, ಮಿನಿಟಕ್ಕೆ, ಗಂಟೆಗೆ ಕರೆಕ್ಟ್ ಫಿಗರ್ ಗೊತ್ತಿಲ್ಲ, ಎಷ್ಟು ಲಕ್ಷ ಜನ, how many lakh people travel every day? NWKSLC ಅಂದ್ರೆ ನಮ್ಮ ಏರಿಯಾ, ನಾಲ್ಕೇಂದ್ರ ಧಾರವಾಡ ಹುಬ್ಳಿ ಏರಿಯಾ 25 ಲಕ್ಷ ಪ್ರಯಾಣಿಕರು ಪ್ರತಿದಿನ ಪ್ರವಾಸ ಮಾಡ್ತಾರೆ. 25 ಲಕ್ಷ. 1.2 crores ರಾಜಧಾನಿ ಪ್ರವಾಸ ಮಾಡ್ತಾರೆ. ಅದರಲ್ಲಿ ಕಾಂಪಿಟೇಷನ್ ಮಾಡಬೇಕು ಪ್ರೈವೇಟ್ ಸೆಕ್ಟರ್ ಜೊತೆ. ಪ್ರೈವೇಟ್ ಸೆಕ್ಟರ್ದಲ್ಲಿ ಒಂದು ಡಜನ್ ಹೆಸರು ಅದಾವು, ಬೇರೆ 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 SRS, ಇವು ಅವು ನನಗೆ ಪರಿಚಯ ಇಲ್ಲ ಅವು. ಬಟ್ KSRTC ನಡೆಸೋದು ಬಹಳ ಕಷ್ಟ. ಜನರ ಅಪೇಕ್ಷೆ ಹೆಚ್ಚು. ಜನಗೇನಾಗಿದೆ, ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲಾನು ಫ್ರೀ ಬೇಕಾಗಿದೆ. 5 ಗ್ಯಾರಂಟಿ ಕೊಟ್ಬಿಟ್ರು. ಆ ಫ್ರೀ ಕೊಟ್ಟಂತ ಬಸ್ ಫ್ರೀ ಯಾಕೆ ಮಾಡಬಾರ್ದು ಅಂತ ಕೆಲವರು ಅದ ಮಾಡಿದ್ದು ಆಗುದಿಲ್ಲ. ಫ್ರೀ ವರ್ಡ್ ಅಲ್ಲ ನನ್ನ ಅಭಿಪ್ರಾಯ, ಪಕ್ಷದಲ್ಲಿರ್ತಾರೆ. ಇದು ವೆರಿ ಡೇಂಜರಸ್ ವರ್ಡ್.
ಲೈವ್ನಲ್ಲಿ ಫ್ರೀ ಏನೂ ಇರಬಾರ್ದು. ಯಾವುದೂ ಸರ್ವಿಸ್ ಆದರೆ ಶುಡ್ ಪೇ ಫಾರ್ ದಟ್. ಇಲ್ಲಾಂದ್ರೆ ಬಹಳ ಕಷ್ಟ. ಈಗ ನೋಡಿ, ಪ್ರತಿ ವರ್ಷ 100 ಹೊಸ ಬಸ್ ತರಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು, ಡ್ರೈವರ್ಸು, ಕಂಡಕ್ಟರ್ಸು, ಅದರ ಸ್ಟಾಫು ಎಲ್ಲ ತಂದ್ರೆ ಹಣ ರೇಟ್ ಹೆಚ್ಚು ಮಾಡಿದ್ರೆ ಗಾಡಿ ಮಾಡ್ತಿರ್ತಾರೆ. ಬಹಳ ಕಷ್ಟ ಇಂಥ ಇಲಾಖೆಗಳನ್ನು ಸುಳ್ಳು ಬ್ಯಾಲೆನ್ಸ್ ಮಾಡಿ. ಹಾಗೆ ನಾನು ಅಭಿನಂದಿಸ್ತೇನೆ. ಸಮತೋಲನ ಮಾಡಿ ಈ ಇಲಾಖೆಯನ್ನು ನಡೆಸ್ತಾ ಬಂದಿದ್ದಾರೆ. ಇವತ್ತು ನಾನು ಈ ಭಾಗದ ಈ ಶಾಸಕಾಗಿ ಈ ಭಾಗದ ಬಗ್ಗೆ ಹೇಳಿದಾದ್ರೆ ನಾಳೆ ಬಂದಾಗ ಹೇಳಬಾರದು, ಸಾಹೇಬರು ಏನು ಹೇಳೇ ಇಲ್ಲ. ನಾ ಹೇಳಬಹುದು, ಈಗಾಗಲೇ ರಾಮಲಿಂಗ ರೆಡ್ಡಿ ನಾ ಹೇಳಿದ್ದೇನೆ, ಅವ್ರು ಪ್ರಯತ್ನ ಮಾಡ್ತಂತ ಹೇಳಿದ್ದಾರೆ ಅಂತ ಹೇಳಬಹುದು. ಆದರೂ ದಾಂಡೇಲಿ ಜನರಿಗೆ ಗೊತ್ತಾಗಲಿಲ್ಲ. ಅದು ಪತ್ರಿಕೆಯಲ್ಲಿ ಬಂದು ವಾಸನೆ ಬರೀಬೇಕು ಪತ್ರಿಕೆಯಲ್ಲಿ. ಹಾಗಾಗಿ ನಾ ಏನು ಹೇಳ್ತಾ ಇದ್ದೇನೆ, 12 ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದೇವೆ, 7 ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದೇವೆ. ದಾಂಡೇಲಿ ಆಗಿಲ್ಲ, ಜನ ಅದೇ ಹಳೆ ಬಸ್ ಸ್ಟ್ಯಾಂಡ್ ಅದೇ. ದಾಂಡೇಲಿ ಇದು ಕೇವಲ ಇಂಡಸ್ಟ್ರಿ ಇಲ್ಲ, ಬಹಳ ದೊಡ್ಡ ಟೂರಿಸಂ ಸೆಕ್ಟರ್ ಬೆಳೀತಾ ಇದೆ. ದಾಂಡೇಲಿ ಬೇಕು. ನನ್ನ ಸಬ್ಜೆಕ್ಟ್ ಕನೆಕ್ಷನ್ ನನ್ನ ರಿಸಾರ್ಟ್ ಇಲ್ಲ, ರಿಸಾರ್ಟ್ ರಿಸಾರ್ಟ್ ಹೋಮ್ ಸ್ಟೇ ಮತ್ತು 300 ರಿಸಾರ್ಟ್ ವಿಲಾಸಾಗರ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಉತ್ತರ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಬರ್ತಾರೆ. ಹಾಗೆ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗಿದೆ ಪ್ರವಾಸೋದ್ಯಮ. ಆ ಪ್ರವಾಸೋದ್ಯಮ ತಿಳಿದಾಗ ಬಹಳ ಹಣ ಮಾಡಬೇಕು. ಇವತ್ತು ದಾಂಡೇಲಿ ಅಲ್ಲ, ರಾಜ್ಯದಲ್ಲಿ ಮಾಡಿದ್ವಿ, ಸಾಕಷ್ಟು ಫಂಡ್ಸ್ ಇತ್ತು ಆ ಸಮಯದಲ್ಲಿ. ಕರಾವಳಿ ಮಾಡಿದ್ವಿ, ಕಾರವಾರ ಬೀಚು, ಗೋಕರ್ಣ ಬೀಚು, ಮುರುಡೇಶ್ವರ ಬೀಚು. ಹಾಗಾಗಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ. ಯಾವುದೂ ಕೆಲಸ ಮಾಡಿದ್ದಲ್ಲ, ಆದರೂ ದಾಂಡೇಲಿ ಬಸ್ ಸ್ಟ್ಯಾಂಡ್ ಮಾಡ್ತು. ದಾಂಡೇಲಿ ಜನರಿಗೆ ನಂದು ಭಾಳ ದಿನ ತಿಳಿಸ್ಬೇಕಾಗಿತ್ತು. ನನಗೆ ಜಾತಿ ಬೆಂಬಲ ಅಷ್ಟು ಗೊತ್ತಿಲ್ಲ, ಯಾರು ಓದಿಲ್ಲ, ಅವ್ರಿಗೆ ಸಂಪರ್ಕದಲ್ಲಿ ಅಲ್ಲೇ ಹಳ್ಳಿಯಿಂದ ನನಗೆ ಬಹಳ ಕಷ್ಟ. ದಾಂಡೇಲಿ ಪಟ್ಟಣ, ಹಳ್ಯಾಳ ಪಟ್ಟಣ ಇದೆಲ್ಲ ನನಗೆ ಹಿಂದಿರುತ್ತೆ. ಹಾಗಾಗಿ 9 ಬಾರಿ ಕ್ಷೇತ್ರಕ್ಕೆ ಬರಲಿಕ್ಕೆ ಸಾಧ್ಯ ಬಹಳ ಕಷ್ಟ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ, ಇವತ್ತಿನ ಕಮ್ಯುನಲ್ ಪರಿಸ್ಥಿತಿಯಲ್ಲಿ, ಜಾತಿ ರಾಜಕಾರಣದಲ್ಲಿ ನಮ್ಮಂತವರು ಸ್ವಿಮ್ ಮಾಡೋದು ಬಹಳ ಕಷ್ಟ ಆಗ್ತದೆ. ದೇವಿ ತುಜಾವಾರಿ ಕೃಪೆ ಅನ್ನೋದೇ. ಎರಡನೇದು, ಪಲ್ಲಕ್ಕಿ ಬಸ್ ದಾಂಡೇಲಿ ಒಂದು ಪ್ರಾರಂಭ ಮಾಡಬೇಕಂತ ರಿಕ್ವೆಸ್ಟ್. ಇಲ್ಲಿ ಏನಾಗಿದೆ, ದಾಂಡೇಲಿ ಒಳ್ಳೆ ಡೆಪೋ ಇದೆ, ಬಟ್ ಜೋಡಾ ತಾಲೂಕಾ ಇಸ್ ಎ ವೆರಿ ವಾಸ್ಟ್ ತಾಲೂಕು. ಒಂದ್ ಕಡೆ ಗೋವಾ ಬಾರ್ಡರ್, ಒಂದ್ ಕಡೆ ಕಾರವಾರ ಬಾರ್ಡರ್, ಒಂದ್ ಕಡೆ ಬರ್ತದೆ ಬೆಳಗಾವಿ ಬಾರ್ಡರ್. ಹಾಗಾಗಿ
ಜನವಸತಿ ಬಹಳ ಕಡಿಮೆ, ದಟ್ಟ ಅರಣ್ಯ. ಮಕ್ಕಳಿಗೆ ಶಾಲೆ ಬರಲಿಕ್ಕೆ ಹಿರಿಯರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಆರ್ ವಿ ದೇಶಪಾಂಡೆ ಅವರು, ಹಿರಿಯರು ಈ ಭಾಗಕ್ಕೆಲ್ಲ ಅಸೆಂಬ್ಲಿಗೆ ಇರಲಿಲ್ಲ. ಎಷ್ಟೇನು ಗೆದ್ದಿರೋದೇಳಿ ಅವರು 9 ಮಲ್ಲಿಕಾರ್ಜುನ ಖರ್ಗೆ ಅವರು 9 ಗೆದ್ದಿದ್ರು. 9 ಕೊಟ್ಟು 2009ರಲ್ಲಿ ಇದಕ್ಕೆ ಹೋದ್ರು, ಡೆಲ್ಲಿಗೆ ಹೋದ್ರು. ಧರ್ಮ್ ಸಿಂಗ್ ಅವರು ಸೋತರು 8 ಆದ್ಮೇಲೆ. ಖರ್ಗೆ ಅವರು ಗೆದ್ರು. 1 ವರ್ಷ ಆದ್ಮೇಲೆ ರೆಸಿಗ್ನೇಷನ್ ಕೊಟ್ಟು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟು. ಅತ್ಯಂತ ಹಿರಿಯ ಅಸೆಂಬ್ಲಿ ಸದಸ್ಯರು ಅವ್ರು ಬಿಟ್ಟರೆ ನಾನು ಶಿವಕುಮಾರ, ನಾವಿಬ್ರು 8ರಲ್ಲಿ, ನಾನು 8ರಲ್ಲಿ, ಶಿವಕುಮಾರ್ 8ರಲ್ಲಿ, ಇವರು 9, ಆಮೇಲೆ ಖರ್ಗೆ ಅವರು 9, ಇವರು ಧರ್ಮ್ ಸಿಂಗ್ ಅವರು 8 ಗೆದ್ದಿದ್ರು. ಮತ್ತೆ ವೇದಿಕೆ ಮೇಲೆ ಇರತಕ್ಕಂಥ ಶೇಖ್ ಅವರು, ಶ್ರೀಮತಿ ಶಿಲ್ಪಾ ಅವರು, ಶ್ರೀಮತಿ ಸುಧಾ ಅವರು, ಮೋಹನ್ ಅವರು, ನಮ್ಮ ಇಲಾಖೆಯ ಕಮಿಷನರ್ ಯೋಗೇಶ್ ಅವರು, ನಮ್ಮ ಇನ್ನಿತರ ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ MD ಅವರು, ಮತ್ತು ಮಾಧ್ಯಮದವರು, ಮತ್ತು ತಾವು ಎಲ್ಲ ಈ ಭಾಗದ ಎಲ್ಲ ಮುಖಂಡರು, ಇನ್ನಿತರ ಆಹ್ವಾನಿತರೆಲ್ಲ ಕೂಡ ಬಂದಿದ್ದೀರಾ. ಒಂದು ನಮ್ಮ ದೇಶಪಾಂಡೆ ಸಾಹೇಬರು, ಈ ಒಂದು ನಮ್ಮ RTO ಆಫೀಸು ಅಧಿಕಾರಿಗಳಿಗೆ ಮತ್ತೆ ನನ್ನಂತ ಸಚಿವರಾಗಿದ್ದಂಥವ್ರು ಹೇಳಿ ಒಳ್ಳೆ ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಮತ್ತೆ ಟ್ರ್ಯಾಕು ಕೂಡ ಆಗ್ತಾ ಇದೆ, ಇಲ್ಲಿ ಡ್ರೈವಿಂಗ್ ಟ್ರ್ಯಾಕು, ಎಲ್ಲೂ ದೂರ ಕೂಡ ಹೋಗ್ಬೇಕಾಗಿಲ್ಲ. ಈ ಥರದ ಡ್ರೈವಿಂಗ್ ಟ್ರ್ಯಾಕ್ಗಳು ಮೊದಲು ಬಹಳ ಕಡಿಮೆ ಇರ್ತಿತ್ತು, ಜಿಲ್ಲೆ ಒಂದಿರ್ತಿತ್ತು. ಈಗ ಒಟ್ಟು ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಕೇಂದ್ರಗಳು ಒಟ್ಟು ಈಗ ಚಾಲ್ತಿನಲ್ಲಿ 7 ಇದೆ ನಮ್ಮ ರಾಜ್ಯದಲ್ಲಿ. ಇನ್ನು 42 ಕಟ್ತಾ ಇದ್ದೀವಿ. 42 7 ಒಟ್ಟು 49 ಆಗಿರುತ್ತೆ ಒಂದು ವರ್ಷದಲ್ಲಿ. ಅವಾಗೇನಾಗುತ್ತೆ, ಹೆಚ್ಚು ದೂರ ಹೋಗಿರೋದಿಲ್ಲ. ಇಲ್ಲಾಂದ್ರೆ ಟೆಸ್ಟಿಂಗ್ ಇಲ್ಲಿಂದ ಕಾರವಾರಕ್ಕೆ ಹೋಗ್ಬೇಕಾಗಿತ್ತು, ಈಗಿಲ್ಲ ಅಂತ ಹೇಳಿದ್ರೆ, ಅಥವಾ ಇನ್ನೊಂದು ಯಾವುದೋ ಪಕ್ಕದ ಜಿಲ್ಲೆಯವರು, ಇನ್ನು ಅವರು ಎಲ್ಲ ತಾಲೂಕಿನವರು ಪಕ್ಕ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾಗಿತ್ತು. ಈ 49 ಆಗೋಗ್ಬಿಟ್ರೆ ಬಹಳ ಹತ್ತಿರದಲ್ಲೇ ಚಾಲನಾ ಕೇಂದ್ರಗಳು, ಪರೀಕ್ಷಾ ಕೇಂದ್ರಗಳು ಇರುತ್ತೆ, ಡ್ರೈವಿಂಗ್ ಟೆಸ್ಟಿಂಗು. ಆಮೇಲೆ ಸ್ವಯಂ ಚಾಲಿತ ವಾಹನ ಪರೀಕ್ಷಾ ಕೇಂದ್ರಗಳು ಈಗ ಚಾಲ್ತಿನಲ್ಲಿ ಇರ್ತಕ್ಕಂಥದ್ದು 3. ಈ ಒಟ್ಟು ಈಗ 32 ಕಟ್ತಾ ಇದ್ದೀವಿ. 32 ಒಟ್ಟು ಅವಾಗ 35 ಆಗುತ್ತೆ. ಏನಾದ್ರು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ದೂರ ಹೋಗಿರೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಮ್ಮ RTO ಅವರು ಕೂಡ ಜನಕ್ಕೆ ಹತ್ತಿರವಾಗಿರ್ಬೇಕು. ಮತ್ತೆ ಬಹಳಷ್ಟು ಎಲ್ಲ ಇದೆಲ್ಲ ಆನ್ಲೈನ್ ಮಾಡಿದ್ದೀವಿ, ಹೆಚ್ಚು ಯಾರೋ RTO ಕಚೇರಿಗೆ ಬರೋವಾಗಿಲ್ಲ. ಆದರೂ ಕೂಡ ಬಂದಂಥವ್ರಿಗೆ ಬೇಗ ತಕ್ಷಣ ಮಾಡಿ ಕೆಲಸಗಳು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಅವರಿಗೆ ಕಿವಿ ಮಾತು ಹೇಳಿ, ಮತ್ತೆ ನಮ್ಮ ದೇಶಪಾಂಡೆ ಸಾಹೇಬರು ಬಸ್ಸುಗಳ ಬಗ್ಗೆ ಹೇಳಿದ್ದಾರೆ. ಬಸ್ಸುಗಳು ಒಂದು ನಮಗೆ ಏನಾಗಿತ್ತು, ಹಿಂದೆ 4 ವರ್ಷ ನಮ್ಮ ಸರ್ಕಾರ ಇಲ್ಲದೆ ಇದ್ದಾಗ ಅದೇನೋ ನಾನಾ ಕಾರಣಗಳಿಂದ ಒಂದು ಬಸ್ಸು ತಗೊಳ್ಳಿಲ್ಲ. ಅವರು ಕಲ್ಯಾಣ ಕರ್ನಾಟಕ ತಗೊಳ್ಳಿಲ್ಲ, ವಾಯು ಕರ್ನಾಟಕ ತಗೊಳ್ಳಿಲ್ಲ, KSRTC ತಗೊಳ್ಳಿಲ್ಲ. BMTC ಮಾತ್ರ 450 ಬಸ್ ತಗೊಂಡಿದ್ರು 4 ವರ್ಷಕ್ಕೆ. ಬಸ್ಸು ಹಳೇದಾಗದಂತೂ ಸ್ಟಾಪ್ ಆಗ್ತಾ ಇರುತ್ತೆ, ಹೊಸದು ನಾವು ಸೇರಿಸಿಲ್ಲ ಅಂದ್ರೆ ಹೊಸದು ಶಾರ್ಟೇಜ್ ಆಗಿರುತ್ತೆ. ಈ ಮಧ್ಯದಲ್ಲಿ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. 80-85 ಲಕ್ಷ ಜನ ದಿನಕ್ಕೆ ಓಡಾಡ್ತಾ ಇದ್ದಂಥವ್ರು ನಮ್ಮ ರಾಜ್ಯದಲ್ಲಿ 1 ಕೋಟಿಗಿಂತಲೂ ಜಾಸ್ತಿ ಆಗ್ಬಿಟ್ರು. ಈ ಒಟ್ಟು ಮಹಿಳೆಯರೇ 425 ಕೋಟಿ ಜನ ಮಹಿಳೆಯರು ನಮ್ಮ ರಾಜ್ಯದ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತವಾಗಿ ಹೊರಡಿದ್ದಾರೆ. ಎಷ್ಟು? 425 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು 1.25 ವರ್ಷದಲ್ಲಿ ಓಡಾಡಿದ್ದಾರೆ. ಮತ್ತೆ ಬಸ್ಸಸ್ಸು ಹಿಂದೆ ತಗೊಳ್ಳದೆ ಇದ್ದಿದ್ದರಿಂದ ಅವನ ಪ್ರಾರಂಭದಲ್ಲಿ ತೊಂದರೆ ಆಯಿತು. ಆಮೇಲೆ ವಾಯು ಕರ್ನಾಟಕಕ್ಕೆ 856 ಬಸ್ ಸೇರಿಸ್ವಿ. ಮತ್ತು ಈಗ ಪಲ್ಲಕ್ಕಿ ಬಸ್ಬೇಕು ಅಂತ ದೇಶಪಾಂಡೆ ಸಾಹೇಬರು ಹೇಳ್ತಾ ಇದ್ರು. ಈಗ 30-20 ಟೆಂಡರ್ ಕರೆದಿದ್ದಾರೆ. AC ಸ್ಲೀಪರು, 10 ಪಲ್ಲಕ್ಕಿ,
ಇದು ಒಟ್ಟು 30 ಬಸ್ಸು ಕರೆದಿದ್ದಾರೆ. ಅದು ಬಿಟ್ಟರೆ ಮತ್ತೆ ಬಸ್ಸಸ್ ಇದ್ರೆ ಬಸ್ಸಿಂದ ಬಸ್ ಓಡಿಸೋದಕ್ಕೆ ಡ್ರೈವರ್ ಬೇಕಲ್ಲ, ಕಂಡಕ್ಟರ್ಸ್ ಬೇಕಲ್ಲ. 2013ರಿಂದ 2017ವರೆಗೂ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ. ಆಗ್ಲೇ ARP ಆಫೀಸು ಅವಾಗ ನನಗೆ ಹೇಳಿ ಮಾಡ್ತಿದ್ರು. ಅವಾಗ ಅಂದರೆ ಕನ್ನಡ ಇರಲಿಲ್ಲ, ಎಲ್ಲ ಬೇರೆ ಕಡೆ ಇತ್ತು. ಅವಾಗ ಜೋಯಿಡಾ ಬಸ್ ಸ್ಟಾಪ್ಗೂ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ಗೂ ಬಂದಿದ್ದೆ ಅವತ್ತು, ಜೋಯಿಡಾ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ಗೆ. ಮತ್ತು ಈಗ ಬಸ್ಸಸ್ ಕಂಡಕ್ಟರ್ಸು ಡ್ರೈವರ್ಸು ರಿಕ್ರೂಟ್ಮೆಂಟು 2,000ಕ್ಕೆ ಅನುಮತಿ ಕೊಟ್ಟಿದ್ದಾರೆ. 1,000 ಮೇಗೆ ಎಲ್ಲ ಅವ್ರ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇನ್ನೊಂದು 1,000 ಈಗ ಪ್ರಾರಂಭ ಮಾಡ್ತೀವಿ. ಒಟ್ಟು 2,000 ವಾಯು ಕರ್ನಾಟಕಕ್ಕೆ ಡ್ರೈವರ್ ಕಮ್ ಕಂಡಕ್ಟರ್ ರಿಕ್ರೂಟ್ಮೆಂಟು ಮುಗಿಯುತ್ತೆ. ಒಟ್ಟು ನಮ್ಮ ರಾಜ್ಯದಲ್ಲಿ 2016ರಲ್ಲಿ ಕೊನೆ ರಿಕ್ರೂಟ್ಮೆಂಟ್ ಆಗಿದ್ದಿದ್ದು. ಆಮೇಲೆ ಮತ್ತೆ ನಾನು ಬರೋವರೆಗೂ 16 ಅಂದರೆ 23 7 ವರ್ಷಗಳ ಕಾಲ ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಆಮೇಲೆ ನಾನು ಬಂದಮೇಲೆ 9,000 ಜನ 4 ಕಾರ್ಪೊರೇಷನ್ನಲ್ಲಿ ರಿಕ್ರೂಟ್ಮೆಂಟು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕೆಲವು ಕಡೆ ಅವರ ಆದೇಶಗಳು ಕೊಟ್ಟಿದ್ದಾರೆ, ಕೆಲವು ಕಡೆ ಡ್ರೈವಿಂಗ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಕೆಲವು ಕಡೆ BMTCನಲ್ಲಿ 2,500 ಜನಕ್ಕೆ ವೆರಿಫಿಕೇಶನ್ ಮಾಡಿ ಲಿಸ್ಟು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ 1,000 ಜನಕ್ಕೆ ನಮ್ಮಲ್ಲಿರ್ತಕ್ಕಂಥ ಉದ್ಯೋಗಸ್ಥರ ಮಕ್ಕಳು ಅವ್ರು ತೀರೋದ್ರೆ ಅವ್ರ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟು ಕೂಡ ಬಹಳ ವರ್ಷ ನಿಂತು ಹೋಗಿತ್ತು. ಒಟ್ಟು 1,000 ಜನಕ್ಕೆ ಕೊಡ್ತೀವಿ. ಒಟ್ಟು 10,000 ಜನಕ್ಕೆ ನಮ್ಮ ಸರ್ಕಾರ ಬಂದಮೇಲೆ ಕೆಲಸ ಸಿಗ್ದಂಗೆ ಆಗುತ್ತೆ. ಮತ್ತು 5,900 ಬಸ್ಸಸ್ಸು ಆ್ಯಡ್ ಮಾಡಿಬಿಟ್ರು ಆಗಲೇ. ಈಗ ಮತ್ತೆ ಮೊನ್ನೆ ಮುಖ್ಯಮಂತ್ರಿಗಳು 2,000 ಬಸ್ಸಿಗೆ ನಮಗೆ ಸರ್ಕಾರನೇ ಹಣ ಕೊಡ್ತೀವಿ ತಗೊಳ್ಳಿ ಅಂತ ಆದೇಶ ಕೊಟ್ಟಿದ್ದಾರೆ. ಅದರಲ್ಲಿ ನಿನ್ನೆ ಮೊದಲನೇ ಕಂತು 134 ಕೋಟಿ ಕೊಟ್ಟಿದ್ದಾರೆ. ಆ 134 ಕೋಟಿಗೆ ಅವರೇಜು ತಗೊಂಡ್ರೆ ಒಂದು 300 ಬಸ್ ಬರುತ್ತೆ. ಆ ಪೂರ್ತಿ ಬೇರೆ ಯಾವ ಕಾರ್ಪೊರೇಷನ್ಗೂ ಕೊಡೋಲ್ಲ. ಫಸ್ಟು ವಾಯವ್ಯ ಕರ್ನಾಟಕಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕಡಿಮೆ ಬಸ್ ಇರ್ತಕ್ಕಂಥದ್ದು ವಾಯವ್ಯ ಕರ್ನಾಟಕದಲ್ಲಿ. ಇದ್ರ ಮೇಲೆ ಇನ್ನೂ 700 ಬಸ್ಸು, ಇದು 1,700 ಬಸ್ ಇರುತ್ತೆ. ಅದರಲ್ಲಿ ಈ 300 ಪ್ಲಸ್ ಇನ್ನೊಂದು 400 700 ಬಸ್ಸು ಈ ವರ್ಷನೇ ಈ 300 ಬಸ್ಸು 4 ತಿಂಗಳು ಬಂದ್ಬಿಡುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು 12 ತಿಂಗಳಲ್ಲಿ ಬರುತ್ತೆ. ಒಟ್ಟು 700 ಬಸ್ಸು 6 ಜಿಲ್ಲೆ ಇರೋದು ವಾಯವ್ಯ ಕರ್ನಾಟಕದಲ್ಲಿ. ಒಂದೊಂದು ಜಿಲ್ಲೆಗೆ 100 ಬಸ್ಸು ಹಾಕಿ ಒಂದು 100 ಬಸ್ಸು MD ಅವರಿಗೆ ಡಿಸ್ಪ್ಲೇಷನ್ ಕೊಟ್ಟಿರ್ತೀವಿ. ಅವರು ಎಲ್ಲಿ ನೋಡಿಕೊಂಡು ಅವಶ್ಯಕತೆ ಇದೆ ಅಲ್ಲಿ ಹಾಕ್ಕೊಳ್ತಾರೆ ಅಂತ ಹೇಳಿ. ಮತ್ತು ರಾಯಬರೇಲಿಂದಾಗೆ ನಮ್ಮ MD ಅವರ ಹತ್ರ ಮಾತಾಡಿ ಎಲ್ಲೆಲ್ಲಿ ಬಸ್ಸಸ್ ಹಾಕಬೇಕು ಪಲ್ಲಕ್ಕಿ ಬಸ್ ಹೇಳಿದ್ದಾರೆ. ಆಮೇಲೆ ಅದಾದಮೇಲೆ ಬಸ್ ಸ್ಟ್ಯಾಂಡ್ ಇಂಪಾರ್ಟೆಂಟ್ ಆಗಿ ಒಂದು ಹೇಳಿದ್ದಾರೆ. ಯಾಕೆಂದರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೆಲ್ಲ ಕೂಡ ಬರ್ತಾರೆ, ಅಗತ್ಯವಾಗಿ ಬೇಕಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ನಾನೇ ಹೇಳಿರ್ತೀನಿ. ಸಿದ್ದರಾಮಯ್ಯ ಅವರಿಗೆ ಈ ಥರ ಏನಾದರೂ ದುಡ್ಡು ತೊಂದರೆ ಆದರೆ ಈ ಥರ ದೇಶಪಾಂಡೆ ಅವರು ಒಂದು ಬಸ್ ಸ್ಟ್ಯಾಂಡ್ ಬೇಕು ಸ್ಪೆಷಲ್ ಆಗಿ ಸ್ಯಾಂಕ್ಷನ್ ಮಾಡಿಕೊಡಿ ಅಂದರೆ ಇವ್ರು ಬಿಟ್ಕೊಡ್ತಾರೆ. ಅವರು ಬಿಟ್ಕೊಡೋದು. ಇದ್ರು ಒಂದೇ ಜೊತೆಯಲ್ಲಿ ಅಸೆಂಬ್ಲಿಗೆ ಬಂದರು. ಅದರಿಂದ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಹಣದಲ್ಲೇ ಮಾಡ್ತಾನ ಶಾಸ್ತ್ರ ಇತ್ತಂದರೆ ಹಣಕಾಸು ಮಂತ್ರಿ ಹತ್ರ ಕೇಳಿ ತಗೊಂಡು ಒಟ್ಟಿನಲ್ಲಿ ಈ ಬಸ್ ಸ್ಟ್ಯಾಂಡ್ ದಾಂಡೇಲಿ ಬಸ್ ಸ್ಟ್ಯಾಂಡ್ ಆಗಬೇಕು. ಅದನ್ನು ಮಾಡಿಸೋಣ ಅಂತೇಳಿ ಎಲ್ಲರೂ ಧನ್ಯವಾದಗಳು. ನಮ್ಮ ಓಂಕಾರೇಶ್ವರಿ ಮೇಡಮ್ ಅವರು ನಗರಸಭೆಯ ಅಧ್ಯಕ್ಷರಾಗಿರುವ ಶ್ರೀ ಅಶ್ಫಾಕ್ ಶೇಖ್ SN ಕಾಜಿ ಅವರು, KT ಹಾಲಸ್ವಾಮಿ ಅವರಿಗೆ ಬಸವರಾಜ್ KC ಅವರು, K ಮಲ್ಲಿಕಾರ್ಜುನ್ ಅವರಿಗೆ ಮಂಜುನಾಥ್ ಮುನವಳ್ಳಿ ಅವರು, ಶ್ರೀಮತಿ MK ಓಂಕಾರೇಶ್ವರಿ ಅವರಿಗೆ ಮಂಜುನಾಥ್ ಕಂಬಾರ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಶ್ರೀ ಮೋಹನ್ ಹಲ್ವಾಯಿ ಅವರಿಗೆ, ಗುತ್ತಿಗೆದಾರರಾಗಿರುವ ಶ್ರೀ RS ಫರ್ನಾಂಡಿಸ್ ಅವರಿಗೆ ಸಾರಿಗೆ ಸಚಿವರು ಹಾಗೂ ಸನ್ಮಾನ್ಯ RV ದೇಶಪಾಂಡೆಜಿ ಅವರು ಸನ್ಮಾನಿಸುತ್ತಾ ಇದ್ದಾರೆ. ಸುಸಜ್ಜಿತವಾದಂತಹ ಕಟ್ಟಡವನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು, ಹಾಗೆಯೇ ಮುತ್ಸದ್ದಿ ಜನನಾಯಕರಾಗಿ ಗಮನ ಸೆಳೆದವರು ಶ್ರೀ RV ದೇಶಪಾಂಡೆಜಿ ಅವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ RV ದೇಶಪಾಂಡೆಜಿ ಅವರಿಗೆ ಅನಂತ ವಂದನೆಗಳು.
ಸಾರಿಗೆ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸಾರ್ವಜನಿಕ ಶಿಕ್ಷಣ ಬಂಧುಗಳಿಗೆ ಹಾಗೂ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ಅನಂತ ವಂದನೆಗಳು. ಬಂದಿರುವವರಿಗೆಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಮತ್ತೊಮ್ಮೆ ದಾಂಡೇಲಿ ಹಳಿಯಾಳ ಜೋಳದ ಮಹಾನ್ ಜನತೆಗೆ ಅನಂತ ಧನ್ಯವಾದಗಳು. ಮಂಗಳೂರು ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವರ್ಗದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಕೃತಜ್ಞತೆಗಳು, ವಂದನೆಗಳು, ಧನ್ಯವಾದಗಳು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.